ಜ್ಯುವೆಲ್ಲರಿ ಮಳಿಗೆಯ ಬೀಗ ಮುರಿದು 140 ಕೆಜಿ ಬೆಳ್ಳಿ ಕಳವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿರೋ ಜ್ಯುವೆಲ್ಲರಿ ಶಾಪ್ನಲ್ಲಿ ಕಳ್ಳತನ ನಡೆದಿದೆ. ಮಳಿಗೆಗೆ ಹಾಕಿದ್ದ ಸಿಸಿಟಿವಿ ವೈರ್ ಅನ್ನು ಕಟ್ ಮಾಡಿ ಕಳ್ಳತನವನ್ನು ಮಾಡಿದ್ದಾರೆ. ಆದರೆ ಪಕ್ಕದ ಮಳಿಗೆಯ ಸಿಸಿ ಕ್ಯಾಮೆರಾದಲ್ಲಿ ಶಟರ್ ಮುರಿದು ಕಳವು ಮಾಡುವಂತಹ ದೃಶ್ಯ ಸರಿಯಾಗಿದೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕಳ್ಳರಿಗಾಗಿ ವಿಶೇಷ ತಂಡವನ್ನು ರಚಿಸಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಸ್ತೆ ಬದಿಯ ಕಿರು ಸೇತುವೆಗೆ ಕಾರುಡಿಕಿಯಾಗಿ 3 ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯ ಆಗಿದೆ. ಬಳ್ಳಾರಿ ಮತ್ತು ಸಿರುಗುಪ್ಪ ರಸ್ತೆ ಬಳಿಯ ದೇವಿನಗರ ಕ್ಯಾಂಪ್ನಲ್ಲಿ ಈ ಅಪಘಾತ ಆಗಿದೆ. ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದ ಒಂದೇ ಕುಟುಂಬದ 5 ಕಾರ್ನಲ್ಲಿದ್ದರು. ಮನೆಯ ಮಾಲೀಕ ನಿಟ್ಟೂರು ಪ್ರಸಾದ್, ಸಂಧ್ಯಾ ಮತ್ತು ವಿಜಯ ಮೃತಪಟ್ಟಿದ್ದಾರೆ. ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿ ವಾಪಸ್ಸಾಗ್ತಾ ಇದ್ರು. ನಿದ್ದೆ ಮಂಪರಿನ ಜೊತೆಗೆ ಮಂಜು ಕವಿದ ವಾತಾವರಣ ಹಿನ್ನೆಲೆ ಅಪಘಾತ ನಡೆದಿದೆ. ತೆಕ್ಕಲಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಕೊಲೆ ಆರೋಪ ಸಾಬೀತಾದ್ರೂ ಮಹಿಳೆ ಅಪರಾಧ ಮುಕ್ತಗೊಂಡಿದ್ದಾಳೆ. 2022ರಲ್ಲಿ ಎಲಿಯಮ್ಮ ಎಂಬ ಮಹಿಳೆ ತನ್ನ ಪತಿ ಯೋಹಾನ್ನನ್ನ ಕೊಲೆ ಮಾಡಿದ್ರು. ಬೆಳ್ತಂಗಡಿ ಪೊಲೀಸರು ಆರೋಪಿ ಎಲಿಯಮ್ಮಳನ್ನ ಬಂಧಿಸಿದ್ರು. ಈ ವೇಳೆ ಕೊಂದಿರೋದನ್ನ ಮಹಿಳೆ ಒಪ್ಪಿಕೊಂಡಿದ್ಲು. ಇದೀಗ ನ್ಯಾಯಾಲಯದಲ್ಲಿ ಆರೋಪಿ ದೀರ್ಘಕಾಲದಿಂದ ಮಾನಸಿಕ ಅಸ್ವಸ್ಥತೆ ಮತ್ತು ಭ್ರಮೆಗಳಿಂದ ಬಳಲ್ತಾ ಇದ್ದಾರೆ ಅಂತ ವಾದವನ್ನ ಮಂಡಿಸಲಾಗಿದೆ. ವಾದ ಪ್ರತಿವಾದ ಆಲಿಸಿ ಜಡ್ಜ್ ಮೋಹನ್ ಕೊಲೆ ಕೃತ್ಯವನ್ನ ಸಾಬೀತಾಗಿದ್ರೂ ಕೂಡ ಆರೋಪಿ ಅಪರಾಧಿಕ ಹೊಣೆಯಿಂದ ಮುಕ್ತ ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ಜೈಲು ಅಧೀಕ್ಷಕರಿಗೆ ಆರೋಪಿಯನ್ನ ನಿಮ್ಹಾನ್ಸ್ಗೆ ಕಳುಹಿಸೋದಕ್ಕೆ ಆದೇಶವನ್ನ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈ ವಿಶೇಷ ತೀರ್ಪನ್ನು ಕೊಟ್ಟಿದೆ. ಬಳ್ಳಾರಿಯ ಎಸ್ಪಿ ಮುಂದೆಯೇ ಪೊಲೀಸರನ್ನ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಮಡ್ಕ ದಂಧೆ ನೋಡಿಯೂ ಪೊಲೀಸರು ಸುಮ್ಮನಿದ್ದಾರೆ. ಬಳ್ಳಾರಿ ಪೊಲೀಸರ ಕಾರ್ಯವೈಖರಿ ಪ್ರಶ್ನಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸ್ ಇಲಾಖೆಯ ಜಿಲ್ಲಾ ಮಟ್ಟದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇವೇ ಗರಂ ಆದಂತಹ ಎಸ್ಪಿ ಶೋಭಾರಾಣಿ, ನಾನಿಲ್ಲಿ ಬಂದಿರೋದು ಸಮಸ್ಯೆಯನ್ನು ಆಲಿಸೋದಕ್ಕೆ, ಸಮಸ್ಯೆ ಬಿಟ್ಟು ನನ್ನೆದುರಿಗೆ ನನ್ನ ಇಲಾಖೆಯ ಸಿಬ್ಬಂದಿಯನ್ನು ಪ್ರಶ್ನಿಸಬೇಡಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಯಾವುದೇ ಸಮಸ್ಯೆ ಇದ್ರೆ ನನ್ನ ಬಳಿ ಹೇಳಬೇಕು ಅಂತ ಎಸ್ಪಿ ಶೋಭಾರಾಣಿ ಸೂಚಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಲ್ಲಿ ತಾಯಿಯೇ 2 ವರ್ಷದ ಮಗುವನ್ನ ಮಾರಾಟ ಮಾಡಿದ್ದಾಳೆ. ಕೆಲ ದಿನದಿಂದ ಮಗು ಕಾಣೆಯಾಗಿದ್ದಕ್ಕೆ ಸ್ಥಳೀಯರು ಬಾಲಭವನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಈ ಪ್ರಕರಣ ಬಯಲಾಗಿದೆ. ಹಿರಿಯೂರಿನ ಹುಳಿಯಾರು ರಸ್ತೆಯ ನಿವಾಸಿ ಐಶ್ವರ್ಯಾಗೆ ಹೂವಿನಹೊಳೆ ಗ್ರಾಮದ ಚಂದ್ರಪ್ಪ ಜೊತೆ ಅಕ್ರಮ ಸಂಬಂಧ ಇತ್ತು. ಇಬ್ಬರು ಸೇರಿ 50,000 ರೂಪಾಯಿಗೆ ಕೊಪ್ಪಳ ಮೂಲದವರಿಗೆ ಮಗುವನ್ನ ಮಾರಾಟ ಮಾಡಿದ್ದಾರೆ. ಐಶ್ವರ್ಯ ಪ್ರಿಯಕರ ಆರೋಪಿ ಚಂದ್ರಪ್ಪ ಪರಾರಿಯಾಗಿದ್ದು, ಸದ್ಯ ಹಿರಿಯೂರು ನಗರ ಠಾಣೆ ಪೊಲೀಸರು ಐಶ್ವರ್ಯಾಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಮಗುವನ್ನ ಕೊಂಡುಕೊಂಡಿರುವ ಆರೋಪಿಗಳಿಗೆ ಖಾಕಿ ಶೋಧವನ್ನ ನಡೆಸಿದೆ. ಹಿರಿಯೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.